ಅಣ್ಣ, ಅತ್ತಿಗಮ್ಮ. ತಮ್ಮ ಬೆಂಗಳೂರಿಂದ ಯಾವಾಗ ಬಂದೆಪ್ಪ? ಬೆಂಗಳೂರಿಂದ ಇದಕ್ಕೆ ತಾನೆ ಬಂದೆ. ಯಾಕಣ್ಣ ಕಬ್ಬು ಸುಟ್ಟು ವಿಷಯ ತಿಳಿಸ್ಲಿಲ್ಲ ನೀ ನನಗೆ? ನೋಡಪ್ಪ, ಆ ವಿಷಯ ನಿನಗೆ ತಿಳಿಸ್ಬೇಕಂತ ಮಾಡಿದ್ದೆ. ಆ ವಿಷಯ ತಿಳಿದ ತಕ್ಷಣ ನನಗೆ ವಿದ್ಯಾಭ್ಯಾಸಕ್ಕೆಲ್ಲ ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಆ ವಿಷಯ ತಿಳಿಸ್ಲಿಲ್ಲಪ್ಪ. ನನ್ನ ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು, ನಿನ್ನೆ ತೋಟದಲ್ಲಿರುವ ಕಬ್ಬು ಸುಟ್ಟು ಹೋಯ್ತು ಅಂತ. ಹಾಗೆ ತಹಸೀಲ್ದಾರ್ ಆಫೀಸ್ಗೆ ಹೋದಾಗ ಒಂದು ವಿಷಯ ತಿಳಿತು, ಸುಟ್ಟು ಹೋದ ಬೆಳೆಗೆ ಪರಿಹಾರ ಬರುತ್ತೆ ಅಂತ. ಏನಪ್ಪ, ಸುಟ್ಟು ಹೋದ ಬೆಳೆಗೆ ಪರಿಹಾರ ಸಿಗುತ್ತಾ? ಸಿಗತ್ತೆ, ಆದ್ರೆ ಈ ಪರಿಹಾರಕ್ಕೆ ನನ್ನ ಹಾಗೂ ನನ್ನ ಹೆಂಡತಿ ಒಪ್ಪಿಗೆ ಇದೆ ಅಂತ ನೀವಿಬ್ರು ಒಂದೊಂದು ಸಹಿ ಮಾಡಬೇಕು. ಆಯ್ತಪ್ಪ, ಮೊದಲೇ ಕಷ್ಟದ ಬೆಲೆಯಲ್ಲಿ ಬಿದ್ದಾಡ್ತಿರೋ ನಮಗೆ ಸುಟ್ಟು ಹೋದ ಬೆಳೆಗೆ ಪರಿಹಾರ ಸಿಗುತ್ತಾ ಅಂದ್ರೆ ನೀನ್ ಎಲ್ಲಿ ಹೇಳಿದ್ಯೋ ಅಲ್ಲಿ ನಾವಿಬ್ರು ಸಹಿ ಮಾಡ್ತೀವಿ, ಆಯ್ತಾ? ನೋಡಿದೆ ಸಾವಿತ್ರಿ, ಇವತ್ತು ನನ್ನ ತಮ್ಮ ಒಳ್ಳೆ ಡಾಕ್ಟರ್ ಆಗಿ ಬಂದ. ಅದು ಅಲ್ಲದೆ ಸುಟ್ಟು ಹೋದ ಬೆಳೆಗೆ ಪರಿಹಾರನ ಕೊಡಿಸ್ತಾನೆ ಅಂದಲ್ಲ ಸಾವಿತ್ರಿ. ಹೌದು, ನಾವು ಗಂಡ ಹೆಂಡತಿ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ವಿ ಏನು, ಅದಕ್ಕಾಗಿ ಆ ದೇವರು ನಮಗೆ ಇಂಥ ಮೈದ್ರನ್ನು ಕರುಣಿಸಿದ್ದಾನೆ ರೀ. ಹೌದು ಸಾವಿತ್ರಿ, ನಾವು ಇಷ್ಟು ದಿನ ಕಷ್ಟಪಟ್ಟು ಅವನ ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆ ಡಾಕ್ಟರ್ ಮಾಡಿದ್ವಲ್ಲ, ಈ ಸಂತೋಷದ ಮುಂದೆ ನನಗೆ ಯಾವ ಸಂತೋಷನೂ ಇಲ್ಲ ಸಾವಿತ್ರಿ, ನನಗೆ ಯಾವ ಸಂತೋಷನೂ ಇಲ್ಲ. ಹೇ ಧರ್ಮರಾಜ, ಏನ್ ಮಾಡ್ತಾ ಇದ್ದೋ ನೀನು? ಸಿಗರೇಟ್ ಸೇದಾತೀನಿ. ಏನು ನೀನು ಈ ತರ ಎಲ್ಲ ದುಶ್ಚಟಕ್ಕೆ ಬಲಿ ಆಗ್ತಾ ಇರುವಿಲ್ಲ, ನಾಚಿಕೆ ಆಗುದಿಲ್ಲ ಏನು ನಿನಗೆ? ನಾಚಿಕೆ ಆಗ್ಬೇಕಾದದ್ದು ನನಗಲ್ಲ, ನಿನ್ನ ಗಂಡನಿಗೆ. ಧರ್ಮ್ಯ, ತಮ್ಮ ತಮ್ಮ ಅಂತ ಬಾಯಿಗೆ ಬೆಲ್ಲ ಇಟ್ಟು ಕರಳಿಗೆ ಕತ್ರಿ ಹಾಕಿದ ನಿನ್ನ ಕಂತ್ರಿ ಆಟ ನನಗೆಲ್ಲ ಗೊತ್ತಾಗೈತೆ. ಏನ್ ಮಾಡ್ತೀನಿ ನೀನು? ತೋಟದಲ್ಲಿರುವ ಕಬ್ಬು ಸುಡ್ತು ಅಂತ ಸುಳ್ಳು ಹೇಳಿ ಆ ಕಬ್ಬನ್ನು ಕಡದ ಫ್ಯಾಕ್ಟ್ರಿಗೆ ಕಳಿಸಿ ಆ ಫ್ಯಾಕ್ಟ್ರಿಯಿಂದ ಬಂದ ಹಣದಾಗಿ ಮಿಟಕಲಾಡಿ ಕೊಳ್ಳಾಗ ಬಂಗಾರ ಪದಕ ಮಾಡಿಸಿ. ಏನು ನೀನು ಏನು ಮಾತನಾಡ್ತಾ ಇದೀಯೋ ನೀನು? ಏನು ಮಗನಂದ್ರು ನೀನ, ಮೈನಂದ್ರು ನೀನ ಅಂತ ತಿಳಿದುಕೊಂಡವರು ನಾವು. ಅಂಥದ್ರಲ್ಲಿ ನಾವು ನಿನಗೆ ಮೋಸ ಮಾಡ್ತೀವೇನೋ? ನಾವು ಗಂಡ ಎತ್ತಿ ಒಂದು ಮಗುಗೆ ಜನ್ಮ ನೀಡಿದ್ರೆ ನಿನ್ನ ಮೇಗಲ ಪ್ರೀತಿ ಕಡಿಮೆ ಆಗುತ್ತೆ ಅಂತ ನಾವೊಂದು ಮಗುವನ್ನು ಕೂಡ ಆಡಿಲಿಲ್ಲ. ಈ ಸಮಾಜನ ಎಲ್ಲ ನನಗೆ ಪಂಚೆ ಪಂಚೆ ಅಂದ್ರು, ಅದ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಳ್ಳಿಲ್ಲ. ಅಂಥದ್ರಲ್ಲಿ ನಾವು ನಿನಗೆ ಮೋಸ ಮಾಡ್ತೀವೇನೋ? ಮಾಡು ನಾಟಕ ನೋಡು. ನಿನ್ನ ಹೊಟ್ಟಾಗ ಒಂದು ಮಗು ಹುಟ್ಟಿದ್ರೆ ನನ್ನ ಮೇಲಿನ ಪ್ರೀತಿ ಕಡಿಮೆ ಆಗತ್ತೆ ಅಂತ ಮಕ್ಕಳ ಹಡಿಯೋದು ಬಿಟ್ಟೆ. ನೀ ಮಕ್ಕಳ ಹಡಿಯೋದು ಬಿಟ್ಟಿದ್ದು ನನ್ನ ಮೇಲಿನ ಪ್ರೀತಿ ಕಡಿಮೆ ಆಕತ್ತೆ ಅಂತಲ್ಲ, ಮಕ್ಕಳ ಹೊಡ್ಸೋ ಗಂಡಸ್ಥಾನ ನಿನ್ನ ಗಂಡಗಿಲ್ಲ. ಏನು ಮಾತಾಡ್ತಾ ಇದ್ದೆ ನೀನು? ಚಿಕ್ಕ ವಯಸ್ಸಿನಿಂದ ಹೂವಿನಾಗೆ ಜೋಪಾನ ಮಾಡ್ಕೊಂಡು ಬಂದ ಈ ನಿನ್ನ ಅಣ್ಣನಿಗೆ ಗಂಡಸ್ಥನ ಬಗ್ಗೆ ಮಾತನಾಡ್ತೀಯ ಮುಟ್ಟಾಳ? ಹೌದು, ಗಂಡಸ್ಥನವಿಲ್ಲದ ಷಂಡನ ಮಗ ನೀನು. ಅದಕ್ಕೆ ಅಲ್ವೇನೋ ನೀ ನನಗೆ ಮೋಸ ಮಾಡಿದ್ದು. ಇವತ್ತು ನಾನು ನಿನಗೆ ಪ್ರತಿಯಾಗಿ ಮೋಸ ಮಾಡಿದ್ದೀನಿ ಅಷ್ಟೇ. ಇಷ್ಟೊತ್ತು ನೀನು ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿದ್ಯಲ್ಲ, ಆ ಬಾಂಡ್ ಪೇಪರ್ ಅಲ್ಲಿ ಬರೆದಿದ್ದು ಪರಿಹಾರ ಅಂತಲ್ಲ. ಮತ್ತೇನಪ್ಪ? ಈ ಮನೆಯನ್ನ ನಿನ್ನ ಹೆಸರಲ್ಲಿರುವ 3 ಎಕರೆ ಜಮೀನನ್ನ ನನಗೆ ಬಿಟ್ಟು ಕೊಟ್ಟಿನಿ ಅಂತ. ಈ ಕ್ಷಣದಿಂದ ನಿಮ್ಮಿಬ್ಬರಿಗೂ ನನ್ನ ಮನೆಯಲ್ಲಿ ಜಾಗ ಇಲ್ಲ.
ಯಾಕೋ ಹೊಳೆದನ್ನ ನಿಲ್ಲಿಸ್ಬಿಟ್ಟೆ? ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡೆ, ನಿನಗೆ ಸಂತೋಷ ಆಗುವವರೆಗೂ ಹೊಡೆ. ಚಿಕ್ಕ ವಯಸ್ಸಿನಿಂದ ಹೂವಿನಾಗೆ ಜೋಪಾನ ಮಾಡಿಕೊಂಡು ಇದೇ ಹೆಗಲ ಮೇಲೆ ಕುಳಿಸ್ಕೊಂಡು ಅಡ್ಡಾಡಿ ತುತ್ತುಡಿಸಿ ಬೆಳೆಸಿದ ನಾವು ಯಾಕಪ್ಪ ನಿನಗೆ ಮೋಸ ಮಾಡೋಣ? ಧರ್ಮ್ಯ, ನಿನ್ನ ಅಂತೆ ಕಂತೆ ಸಂತೆ ಪುರಾಣಗಳನ್ನ ಬಿಚ್ಚಿಟ್ಟು ನನ್ನ ಮನಸ್ಸನ್ನ ಬದಲಾಯಿಸೋದಕ್ಕೆ ನೋಡಬೇಡ. ಆದಷ್ಟು ಬೇಗ ಇವಳನ್ನು ಕಟ್ಟಿಕೊಂಡು ನನ್ನ ಮನೆಯಿಂದ ಹೊರಗೆ ಹೋಗ್ಬೇಕಷ್ಟೇ. ಅಲ್ಲೋ, ಮನೆ ಬಿಟ್ಟು ಹೋಗು ಅಂದ್ರೆ ನಾವಿಬ್ರು ಗಂಡ ಹೆಂಡತಿ ಎಲ್ಲಿ ಹೋಗಿ ಬದುಕ್ಬೇಕು? ಸುಡಗಾಡ ಕಾಲೇ ಐತಿ, ಹೋಗಿ ಬಿದ್ದ ಸಾಯಿರಿ, ನನಗೇನಾಗಬೇಕು? ಓ ಧರ್ಮ್ಯ, ಹೇಳಿದ್ದು ಅರ್ಥ ಆಯ್ತು ತಾನೇ? ಮನೆ ಬಿಟ್ಟು ಹೋಗ್ಬೇಕಾ? ಅಲ್ಲಪ್ಪ, ಆಯ್ತು, ಮನೆ ಬಿಟ್ಟು ಹೋಗ್ತೀವಿ. ಆದ್ರೆ ಬೆಳಗಿನಿಂದ ಹೊಲದಲ್ಲಿ ದುಡಿದು ಈಗ ತಾನೇ ಮನೆಗೆ ಬಂದಿದ್ದೀವಿ ಇಬ್ರು. ಹೊಟ್ಟೆ ಹಸಿಯಾಕತ್ತೈತಪ್ಪ. ಈ ನಿನ್ನ ಮನೆ ಒಳಗೆ ಒಂದೇ ಒಂದು ತುತ್ತು ಅನ್ನ ಕೊಟ್ಬಿಡು, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಈ ಮನೆಯಿಂದಲ್ಲಪ್ಪ ಈ ಊರು ಬಿಟ್ಟೆ ಹೋಗ್ತೀವಿ. ಊರು ಬಿಟ್ಟೆ ಹೋಗ್ತೀವಿ. ಹೊಟ್ಟೆ ಹಸಿವು ಅಂತ ಬಂದಾಗ ಒಂದು ತುತ್ತು ಅನ್ನ ಕೊಡಬೇಕಾದದ್ದು ನನ್ನ ಕರ್ತವ್ಯ. ನೀನು ಗಂಡಗ ಹೊಟ್ಟೆ ಹಸ್ತೈತಿ ಅಂತ ಒಳಗಡೆ ಅನ್ನ ಐತಿ, ತಂದವನ ಬಾಯಾಗ ಏ ಪಾಪಿ, ಯಾಕೋ ಈ ನಿನ್ನ ಅಣ್ಣನ ಬಗ್ಗೆ ಎಷ್ಟೊಂದು ಕೋಪ? ನಮ್ಮ ಬೆಲೆ ಕೋಪ ಇದ್ರೆ ಒಂದೇ ಒಂದು ಸಾರಿ ಕತ್ತಿಸಿಗೆ ಸಾಯಿಸ್ಬಿಡು, ಸಂತೋಷದಿಂದ ಪ್ರಾಣ ಬಿಡ್ತೀವಿ. ಆದ್ರೆ ಹಸಿದ ಮಡಲಿಗೆ ತಿನ್ನಲು ಕೈಯಲ್ಲೂ ಅನ್ನ ಹಾಕೊಟ್ಟು ಕಾಲಿನಿಂದ ಒದ್ದು ಮಣ್ಣು ಪಾಲು ಮಾಡಿದಲ್ಲೋ ಪಾಪಿ. ಧರ್ಮ್ಯ, ಬಲ್ಲವರು ಒಂದು ಮಾತು ಹೇಳ್ತಾರ, ತಿನ್ನೋ ಕಾಳಿನ ಮ್ಯಾಲ ತಿನ್ನವನ ಹೆಸರು ಬರೆದಿರಬೇಕು ಅಂತ. ನನ್ನ ಮನೆಯಲ್ಲಿರುವ ಅನ್ನದ ಅಗಡಿನ ಮೇಲೆ ನಿಮ್ಮಿಬ್ಬರು ಹೆಸರು ಬರೆದಿಲ್ಲ ಅಂದ್ರೆ ಆ ಅನ್ನ ನಿಮಗ ದಕ್ಕಲ್ಲ ಧರ್ಮ್ಯ. ಈಗೇನ್ ಮಾಡ್ತೀಯ? ತಿನ್ನಬೇಕಂದ ಅನ್ನ ಚೆಲ್ಲು ಹೋಯ್ತು, ಹಸುವಿನಿಂದ ಅಳುತ್ತಿದ್ದಾಳೆ, ನೀನು ಗಳ ಅಂತ ಅಳುತ್ತಿದೀಯ. ಈಗ ನಿನಗುಳಿದಿರುವುದು ಒಂದೇ ಒಂದು ದಾರಿ. ನನ್ನ ತಲೆ ಮೇಲೆ ಸಾಲ ಹೊರಿಸಿ, ಇದೇ ಜನರಿಗೋಸ್ಕರ ಸಾಲ ನನ್ನ ತಲೆ ಮೇಲೆ ಹೊರಿಸಿ ದಾನ ಧರ್ಮ ಮಾಡಿ ದಾನಸೂರ ಕರ್ಣ ಧರ್ಮಪುರದ ಧರ್ಮರಾಜ ಅಂತ ಹೆಸರು ಪಡೆದವನಲ್ವಾ ನೀನು? ಈಗ ಹೋಗ್ ಅದು ಜನರ ಹತ್ರ ಹೇಳು, ನನ್ನ ಹೆಂಡತಿ ಹಸಿವಿನಿಂದ ಬಳಲ್ತಾ ಇದ್ದಾಳೆ, ನಾನು ಗಳ ಅಂತ ಅಳ್ತಿದ್ದೀನಿ, ಯಾರಾದ್ರೂ ದಾನ ಮಾಡಿ ಧರ್ಮ ಮಾಡಿ ಭಿಕ್ಷೆ ನೀಡ್ರಿ ಅಂತ ಭಿಕ್ಷೆ ಬೇಡು. ನೀನೊಬ್ಬ ಸತ್ಯ ನ್ಯಾಯ ನೀತಿ ಧರ್ಮವನ್ನ ಕಾಪಾಡುವ ಧರ್ಮವಂತನಾಗಿದ್ರೆ ಯಾರಾದ್ರೂ ಎದ್ದು ಬಂದು ಭಿಕ್ಷೆ ಹಾಕ್ತಾರ ನಾನು ನೋಡ್ತೇನೆ. ಭಿಕ್ಷೆ 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 ಬೇಡ್ತೀನಪ್ಪ, ಭಿಕ್ಷೆ ಬೇಡ್ತೀನಿ. ಯಾಕಂದ್ರೆ ಈ ನಿನ್ನ ಅಣ್ಣನಿಗೆ ಭಿಕ್ಷೆ ಬೇಡೋದು ಹೊಸದೇನಲ್ಲಪ್ಪ, ಹೊಸದೇನಲ್ಲ. ನೋಡು, ಅವತ್ತು ನೀನು ಬೆಂಗಳೂರಾಗ ಸಾಲಿ ಕಲಿಯುವಾಗ ಅಣ್ಣ ನನಗೆ 5,000 ಬೇಕು, 10,000 ಬೇಕು ಅಂತ ಕೇಳ್ತಾ ಇದ್ಯಲ್ಲ, ಆ ಹಣ ಎಲ್ಲಿಂದ ಬಂತಂತ ನಿನಗೆ ಗೊತ್ತೇನಪ್ಪ? ನಾ ನಂಬಿದ ಈ ಊರ ಜನರಿಂದ ಭಿಕ್ಷೆ ಬೇಡಿದ ಹಣಪ್ಪ, ಭಿಕ್ಷೆ ಬೇಡಿದ ಜನ. ಅವತ್ತು ನಾ ಏನಂತ ಕೇಳಿದ ಗೊತ್ತೇನಪ್ಪ? ನೋಡ್ರಪ್ಪ, ನನ್ನ ತಮ್ಮ ಬೆಂಗಳೂರಾಗ ಸಾಲಿ ಕಲಿಯಕತ್ತಾನ, ಅವನ ವಿದ್ಯಾಭ್ಯಾಸಕ್ಕ ಹಣ ಕೊಡಬೇಕೈತಿ. ಯಾರಾದ್ರೂ ಹಣ ಕೊಡಿ ಅಂದಾಗ ಅವ್ರು ಏನಂದ್ರೆ ಗೊತ್ತೇನಪ್ಪ?
ಧರ್ಮಣ್ಣ, ನಿನ್ನ ತಮ್ಮ ನಿನಗಷ್ಟ ತಮ್ಮನಲ್ಲಪ್ಪ, ನಮಗೂ ತಮ್ಮನಿದ್ದಂಗ. ಈ ಊರಿಗೆ ಒಳ್ಳೆ ಡಾಕ್ಟರ್ ಆಗಿ ಬಂದ್ರೆ ನಿನಗೆ ಎಷ್ಟು ಸಂತೋಷ ಆಕತ್ತೋ ಅಷ್ಟ ಸಂತೋಷ ನಮಗೂ ಆಕತ್ತಂತ ಬೇಡ್ದಷ್ಟು ಹಣ ಕೊಟ್ಟಾರೋ, ಬೇಡ್ದಷ್ಟು ಹಣ ಕೊಟ್ಟಾರ. ಆದ್ರೆ ಇವತ್ತು ನಾ ಭಿಕ್ಷೆ ಬೇಡ್ತೀನಿ, ಏನಂತ ಕೇಳ್ತೀನಿ ಗೊತ್ತೇನಪ್ಪ? ನೋಡ್ರಪ್ಪ, ನನ್ನ ತಮ್ಮ ಡಾಕ್ಟರ್ ಆಗಿ ಬಂದಾನ, ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕಕತ್ತಾನ. ಈ ಪಾಪಿ ಹೊಟ್ಟಿ ಹಸದಾಯ್ತಿರಿ ಬಾ, ಒಂದು ತಂಡ ಹಾಕೊಡ್ರಿ, ಯಾರಾದ್ರೂ ಭಿಕ್ಷೆ ಮಾಡಿ ಅಂತ ಕೇಳ್ತೀನಿ. ಬೇಡ. ಓ ನನ್ನ ತಂದೆ ತಾಯಿಗಳೇ, ಅಣ್ಣ ತಮ್ಮಂದಿರ, ಇವತ್ತು ನನ್ನ ತಮ್ಮ ನಮ್ಮಿಬ್ಬರನ್ನ ಮನೆ ಬಿಟ್ಟು ಹೊರಗೆ ಹಾಕಕತ್ತಾನ. ಈ ಪಾಪಿ ಹೊಟ್ಟಿ ಹಸದೈತಿರಪ್ಪ, ಹಸದೈತಿ. ಈ ಪಾಪಿ ಹೊಟ್ಟಿ ತುಂಬಬೇಕಾದ್ರ ಯಾರಾದ್ರೂ ಒಂದು ತಂಡ ಕೊಡಿ, ಯಾರಾದ್ರೂ ಭಿಕ್ಷೆ ಮಾಡಿ, ಭಿಕ್ಷೆ ಮಾಡಿ. ಓಯ್ಯ ಅಮ್ಮಯ್ಯ ಧರ್ಮಾಣಿ ತಾಯಿ ತಂದೆ ಸುಳ್ಳೊಂದು ಹೇಳಲಾರೆ, ನಾ ಕಳ್ಳನಾಗಲಾರೆ, ಸುಳ್ಳೊಂದು ಹೇಳಲಾರೆ. ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ. ನಿಮ್ಮಂತ ದಾಸರೇ ನಮಗೆಲ್ಲ ಆಸರೆ, ನಿಮ್ಮಂತ ದಾಸರೇ ನಮಗೇವರೇ. ಓಯ್ಯ ಅಮ್ಮಯ್ಯ ನೀಡು ಶಿವನೇ, ಕಾಸನ್ನು ನೀಡು ಶಿವನೇ. ಈ ನಮ್ಮ ನಾಡಿನಲ್ಲಿ ಕಣ್ಣೂರ ಗ್ರಾಮದಲ್ಲಿ ಈ ನಮ್ಮ ಕಾಸಿಲ್ಲ ಎನ್ನುವರೇ, ನಿಮ್ಮಂತ ದಾಸರೇ ನಮಗೆಲ್ಲ ಆಸರೆ, ನಿಮ್ಮಂತ ದಾಸರೇ ನಮಗೆಲ್ಲ ಆಸರೆ. ಕೈ ಚಾಚಿ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ. ಓ ಅಯ್ಯ ಅಮ್ಮಯ್ಯ ಧರ್ಮಾನೇ ಕಾಯೋ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಕೈ ತುಂಬ ನೀಡಲಿ, ಕೈ ಚಾಚಿ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ. ನಿಮ್ಮಂತ ದಾಸರೇ ನಮಗೆಲ್ಲ ಆಸರೆ, ನಿಮ್ಮೆಲ್ಲ ದಾಸರೇ ನಮಗೆಲ್ಲ ಆಸರೆ. ಕೈ ಚಾಚಿ ಬೇಡಿದರೆ ಕಾಸಿಲ್ಲ ಎನ್ನುವರೇ, ಕಾಸಿಲ್ಲ ಎನ್ನುವರೇ. ಓ ಅಯ್ಯ ಅಮ್ಮಯ್ಯ ಧರ್ಮಾನೇ ಕಾಯೋ ತಂದೆ, ಕಾಸೊಂದ ನೀಡು ಶಿವನೇ, ಕಾಸೊಂದ ನೀಡು ಶಿವನೇ, ಕಾಸೊಂದ ನೀಡು ಶಿವನೇ, ಕಾಸೊಂದ ನೀಡು ಶಿವನೇ. ಶಬಾಷ್! ಅಂತೂ ಧರ್ಮಪುರದ ಧರ್ಮವಂತ ಧರ್ಮಣ್ಣ ಅನ್ನೋದನ್ನ ಈ ಧರ್ಮವಂತ ಜನ ಪ್ರೂವ್ ಮಾಡಿದ್ರು. ನಿಮಗೆ ಇಬ್ಬರಿಗೂ ಒಂದು ಸಮಸ್ಯೆ ಐತಲ್ಲ, ಇಬ್ಬರು ಸಾಲಿ ಕಲ್ತಿಲ್ಲ ನೀವು. ಹ್ಯಾಬಟ್ಟು
ಓದಾಕು ಬರೆಯೋದಕ್ಕೂ ಫೋನ್ ಪೇ ಮಾಡೋದಕ್ಕೂ ಸಿಗರೇಟ್ ನಂಬರ್ ಹಾಕೋದಕ್ಕೆ ಬರೋದಿಲ್ಲ. ಎನಿಸ್ಕೊಡ್ತಂತಾರೆ ಹೇಳಿ. ಕೊಡು ಕೊಡು. ಧರ್ಮಣ್ಣ, ಇವತ್ತು ನೀನು ಹೋಗ್ತಾ ಇರೋದು ಬೀದಿಯಲ್ಲಿದ್ದು ಬಸ್ ಸ್ಟ್ಯಾಂಡಲ್ಲಿ ಮಲಗೋದಕ್ಕೆ. ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡಾಗ ಇಷ್ಟೊಂದು ಹಣ ಯಾರ ನೋಡಿ ಚುಚ್ಚಿ ಸಾಯಿಸಿಬಿಟ್ರೆ ಏನು ಮಾಡ್ತಿ? ಹಣಕ್ಕೋಸ್ಕರ ಪ್ರಾಣ ಕಳ್ಕೋಬಾರ್ದು ಧರ್ಮಣ್ಣ. ಈ ಹಣ ನನ್ನ ಹತ್ರ ಇರಲಿ, ಆದ್ರೆ ನಿಮ್ಮನ್ನು ಹಂಗ ಕಳಿಸೋದಿಲ್ಲ. ಈ 10 ರೂಪಾಯಿ ಕೊಡ್ತೀನಿ. ಈ 10 ರೂಪಾಯಿ ತಗೊಂಡು ಇಬ್ಬರು ಸೇರಿ ಒಂದು ದೊಡ್ಡ ಹೋಟೆಲ್ನಾಗ ಊಟ ಮಾಡಿ ತಗೋ. ₹10. ಈ 10 ರೂಪಾಯಿ ತೆಗೆದುಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಸುಂದರವಾದ ಸಂಸಾರ ಮಾಡ್ಬೇಕಾ? ಇಲ್ಲಪ್ಪ, ಇಲ್ಲ. ಯಾಕಂದ್ರೆ ಇವತ್ತು ಈ 10 ರೂಪಾಯಿ ತೆಗೆದುಕೊಂಡು ನಾವಿಬ್ಬರು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಇವತ್ತು ಈ ಮನೆಯಲ್ಲಿ ನಡೆದ ಸುಂದರವಾದ ಗಳಿಗೆನ ಮರೆತು ಬಿಡ್ತೀವಪ್ಪ, ಮರೆತು ಹೋಗತ್ತೆ. ನೋಡಪ್ಪ, ಈ 10 ರೂಪಾಯಿನ ನಾವು ಊಟ ಮಾಡೋದಿಲ್ಲಪ್ಪ. ಯಾಕಂದ್ರೆ ನಾನು ಮನೆ ಬಿಟ್ಟೆ ಇವತ್ತ ಬಹುದೂರ ಹೋಗಕತ್ತೇನಪ್ಪ. ಅಲ್ಲಿ ತಮ್ಮನ ನೆನಪಾದ್ರೆ ಯಾರು ತಮ್ಮ ಅಂತ ಕರೀಲಿ, ಯಾರು ತಮ್ಮ ಅಂತ ಕರೀಲಿ. ಇದ 10 ರೂಪಾಯಿ ನೋಡ್ಕೊಂಡು ನೀ ತಮ್ಮನ ನೆನಪಿನಾಗ ಜೀವನ ಸಾಗಿಸ್ತೀನಿ. ಯಾಕಂದ್ರ ಈ 10 ರೂಪಾಯಿ ಮುಂದೊಂದು ದಿನಗಳಿಗೆ ಬೇಕಾಗತ್ತ. ಅಲ್ಲಿ ಮಠ ನಾ ಬಹಳ ಜೋಪಾನವಾಗಿಟ್ಕೋತೀನಪ್ಪ, ಜೋಪಾನವಾಗಿಟ್ಕೋತೀನಿ. ಏ ಸಾವಿತ್ರಿ, ಯಾಕೆ ಕಂಡಿರಕತ್ತೀಯ? ನಡೆ ಹೋಗೋಣ. ಧರ್ಮಣ್ಣ, ಇವತ್ತು ನೀನು ಹೋಗ್ತಾ ಇರೋದು ಬೀದಿಯಲ್ಲಿದ್ದು ಬಸ್ ಸ್ಟ್ಯಾಂಡಲ್ಲಿ ಮಲಗೋದಕ್ಕೆ. ಆದರೆ ಹೋಗೋ ಮುಂಚೆ ಒಂದು ಒಳ್ಳೆ ಬಹುಮಾನ ಕೊಡ್ತೀನಿ. ಅದು ನಾನು ಕೊಡೋದಲ್ಲ, ನಿನಗೆ ಬಹಳ ಬೇಕಾದ ವ್ಯಕ್ತಿ ಅದ್ಭುತವಾದ ಒಂದು ಉಡುಗೊರೆ ಕೊಟ್ಟಂತ ವ್ಯಕ್ತಿ ಯಾರು, ಇದರಲ್ಲಿರುವಂತ ಉಡುಗೊರೆ ಏನು, ಬಿಚ್ಚು ನೋಡು, ನಿನಗೆ ಅರ್ಥ ಆಗತ್ತೆ. ನನಗನಿಸ್ತಾ ಇತ್ತು ಯಾವತ್ತೂ ನನ್ನ ತಮ್ಮ ಈ ರೀತಿ ಕೆಟ್ಟದಾಗಿ ನಡ್ಕೊಳ್ಳೋವನಲ್ಲ. ಯಾಕೆ ಇವತ್ತಿಟ್ಟು ಕೆಟ್ಟದಾಗಿ ನಡ್ಕೋತಿದ್ದಾನೆ ಅಂತ ನನಗೆ ಅನಿಸ್ತಾ ಇತ್ತು. ಆದರೆ ನನ್ನ ಕಡವೈರ್ಯ ಮಾತು ಕಟ್ಕೊಂಡು ಈ ರೀತಿ ಕೆಟ್ಟದಾಗಿ ನಡ್ಕೋತಾನಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲಪ್ಪ, ಏ ಗೌಡ, ಆವತ್ತು ನೀನು ನನ್ನ ಮನೆತನದ ಹೆಣ್ಣಿನ ಮೇಲೆ ಕಣ್ಣಾಕಿದ್ದಕ್ಕೆ ಮಗನೇ ನನ್ನ ಎಡಗಾಲಾಗಿ ಚಪ್ಪಲ್ಲುಗುದು ನಿನಗೆ ಬುದ್ಧಿ ಹೇಳಿ ಬಂದಿದ್ದೆ. ಆದರೆ ಅದ ಸೇಡನ್ನು ನಿನ್ನ ತಲೆಯಲ್ಲಿ ಇಟ್ಕೊಂಡು ಏನು ಅರಿಯದ ನನ್ನ ತಮ್ಮನ ತಲೆಯಲ್ಲಿ ಏನೇನೋ ಬೀಜ ಬಿತ್ತಿ ಈ ರೀತಿ ಮಾಡ್ತಾ ಇದೆಯಲ್ಲ ಮಗನೇ. ಏ ಗೌಡ, ಇನ್ನು ಮುಂದೆ ನೋಡ್ಕೋತೇನೆ. ಧರ್ಮ್ಯ, ಮನುಷ್ಯ ಕನಸು ಕಾಣಬೇಕು, ಚರುಕಂತರ ಹಗಲು ಕನಸಲ್ಲ. ಹೋಗಲೇ, ನನ್ನ ಮನೆ ಬಿಟ್ಟು ಹೋಗು. ಹೋಗ್ತೀವಪ್ಪ, ಹೋಗ್ತೀವಿ. ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿಟ್ಕೋ. ತಿಪ್ಪಿ ಮೇಲಿನ ಹಾನಿ ಜೀವನ ಸಾಗಿಸ್ತೈತೋ, ಇನ್ನು ನಾವು ಜೀವನ ಸಾಗಿಸೋದಿಲ್ಲ. ಹೇಳಿ ಸಾವಿತ್ರಿ, ನೋಡು, ಇವತ್ತು ನಮ್ಮ ಮನೆ ಒಳಗ ವಿಧಿ ಒಕ್ಕೈತಿ. ವಿಧಿ ಒಕ್ಕ ಮನೆ ಒಳಗ ನಿಧಿ ಇರುಗುಡುದಿಲ್ಲ ಅಂದಾಗ ಇವತ್ತು ನಮ್ಮನ ಮನೆ ಬಿಡಿಸಾಕತ್ತೈತಿ, ನಾಳೆ ಅವನು ಮನೆ ಬಿಡಿಸ್ತೈತಿ. ನಡೆ ಇವತ್ತಿಗೆ ಈ ಮನೆ ಋಣ ತೀರ್ತು, ಅನ್ನದ ಋಣ ಕಡಿತು. ನಡೆ ಹೋಗೋಣ.